ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾವಾಗ ಯಾವ ಪಾನ್ನ ಮೂವ್ ಮಾಡಬೇಕು, ಯಾವುದನ್ನು ಹೊಡೆದು ಬೀಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಈ ಗೇಮ್ನ ವಿನ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಈಸಿಯಾಗಿ ಸೋತು ಹೋಗ್ತಾರೆ. ಜೀವನ ಅನ್ನೋ ಚದುರಂಗದಲ್ಲಿ ಕೂಡ ಯಾವಾಗ ಏನು ಡಿಸಿಷನ್ ತಗೋಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಿರಬೇಕು. ಆಗಲೇ ನಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋಕ್ಕಾಗೋದು. ಸೌಂದರ್ಯ, ಮೊಬೈಲು ಸಿಮ್ ಬೇಕು ಅಂತ ಹೇಳಿ ಚೆಸ್ ಆಡ್ತಾ ಕೂತಿದ್ಯಲ್ಲ, ನಾನು ಬರ್ಲಾ? ಕೆಲವು ಸಲ ಇಬ್ಬರೇ ಆಡಬೇಕಾಗಿರೋ ಈ ಚೆಸ್ ಗೇಮ್ನ ಒಬ್ಬರೇ ಆಡಬೇಕಾಗತ್ತೆ. ಹಾಗಾಡಿದ್ರೆ ಏನಮ್ಮ ಮಜಾ ಇರುತ್ತೆ? ಒಬ್ಬರೇ ಆಡಿದ್ರೇನೆ ಯಾವಾಗ ಯಾವ ಪಾನ್ ಬೇಕಾದರೂ ಮೂವ್ ಮಾಡ್ಬೋದು, ಯಾರನ್ನು ಬೇಕಾದರೂ ಹೊಡೆದು ಬೀಳಿಸ್ಬೋದು. ಏನೋ ಎಲ್ಲ ವಿಚಿತ್ರ ಅನ್ಸುತ್ತೆ. ತಗೋ, ನೀನು ಕೇಳಿದ್ದೆಲ್ಲ ಫೋನು ಸಿಮ್ ಬೇಕು ಅಂತ ತಂದೀನಿ. ಇದರಲ್ಲಿರೋ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ? ಇದು ನಮ್ಮ ಹಳೆ ಸೆಕ್ಯೂರಿಟಿ ಇದ್ನಲ್ಲ, ಅವನ ಹೆಸರಲ್ಲೇ ಇದೆ. ಅವನಿದ್ದಾಗ ತಗೊಂಡಿದ್ದು. ಈಗ ಅವನೆಲ್ಲಿದ್ದಾನೆ, ಕೆಲಸ ಬಿಟ್ಟು ಹೋಗಿದ್ದಾನಲ್ಲ, ಅದಕ್ಕೆ ರೀಚಾರ್ಜ್ ಮಾಡ್ಕೊಂಡು ತಗೊಂಡು ಬಂದೆ. ಗುಡ್. ಯಾಕಮ್ಮ ಈ ಫೋನು ಬೇರೆ ನಂಬರ್ ಸಿಮ್ ಕೇಳಿದ್ದು? ಸಸ್ಪೆನ್ಸ್. ಆಯಿತು ಬಿಡಮ್ಮ, ನೀನು ಯಾವಾಗ ಏನು ಕೆಲಸ ಮಾಡ್ತೀಯ ಅಂತಲೇ ಗೊತ್ತಾಗಲ್ಲ. ಒಟ್ಟಿನಲ್ಲಿ ನೀನು ಮಾಡೋ ಕೆಲಸ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಕೇಕ್ ಒಂದು ಕಳ್ಸ್ಕೊಡೋದಕ್ಕೆ ಇನ್ನೂ ಎಷ್ಟೊತ್ತಾಗತ್ತೆ? ಬೇಗ ಕಳಿಸ್ಕೊಡಿ. ಅಣ್ಣ, ಇದೇನಿದು? ಟೈಮ್ ಆಯ್ತು, ಇನ್ನು ಒಳಗಡೆ ಅರೇಂಜ್ಮೆಂಟ್ಸ್ ಮಾಡ್ತಾನೆ ಇದಾರಲ್ಲ. ಅರ್ಧ ಗಂಟೆಲಿ ಎಲ್ಲ ಮುಗ್ದೋಗ್ಬಿಡತ್ತಮ್ಮ. ಈಗ ತಾನೇ ಮಾತಾಡ್ಕೊಂಡು ಬಂದಿದ್ದೀನಿ. ಕೇಕ್ ಒಂದು ಪೆಂಡಿಂಗ್ ಅಷ್ಟೇ. ಡ್ರಿಂಕ್ಸ್ ಎಲ್ಲ ಬಂದ್ಬಿಟ್ಟಿದೆ ಸೌಂದರ್ಯ. ನೀವಿದ್ಮೇಲೆ ಅದಕ್ಕೇನ್ ಕಮ್ಮಿ ಆಗಲ್ಲ ಅಂತ ಗೊತ್ತು ಬಿಡಿ ಚಿಕ್ಕಮ್ಮವ. ಇರೋ 4 ದಿವಸ ಕುಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕು. ಅದು ಬಿಟ್ಟು ಅವ್ರಾಗಲ್ಲ ಇವ್ರಾಗಲ್ಲ ಅಂತ ದ್ವೇಷ ಸಾರಿಸ್ತಿದ್ರೆ ಆಯಸ್ಸು ಕಮ್ಮಿ ಆಗೋಗತ್ತಮ್ಮ. ಏನ್ ಚಿಕ್ಕಮ್ಮವ, ಇದನ್ನ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ನಿನಗೆಲ್ಲ ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಅಲ್ಲ, ನೀನೇ ಖುದ್ದಾಗಿ ಚಿರು ಮತ್ತೆ ದೀಪ ಆನಿವರ್ಸರಿ ಅರೇಂಜ್ಮೆಂಟ್ ಮಾಡಿಸಿದ್ಯಾ, ನಿನಗೆ ಯಾಕೆ ಹೇಳಿ? ಹೌದಾ? ನಿಮಗ್ ಖುಷಿ ಆಯ್ತಾ? ಓಹ್, ಸಿಕ್ಕಾಪಟ್ಟೆ. ಹಾಗಾದ್ರೆ ಇನ್ನು ಏನೇನ್ ಅರೇಂಜ್ ಆಗ್ಬೇಕು ಎಲ್ಲದನ್ನೂ ಬೇಗ ಮಾಡಿ. ಆಯ್ತು.